ಸೊ PCOD ಅಂತಂದರೆ ಏನು, ಅದರ ಸಿಂಟಮ್ಸ್ ಏನು, ಅದು ಬಂದರೆ ಏನೇನೆಲ್ಲ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ, ಮೇಯ್ನಾಗಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಮತ್ತು ಅದನ್ನು ನಾವು ಹೇಗೆ ನಿಯಂತ್ರಿಸ್ಕೋಬೇಕು ಅನ್ನೋ ಪೂರ್ತಿ ಮಾಹಿತಿ ನಿಮಗೆ ಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ PCOD. ಸೊ ಇದು ಸಹ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಕೆಲವು ವ್ಯೂವರ್ಸು ನನಗೆ ಹೇಳ್ತಾನೆ ಇದ್ದರು PCOD ಬಗ್ಗೆ ಮಾಡಿ ಅಕ್ಕ ಅಂತ ಹೇಳಿ. ಸೊ ಹಾಗಾಗಿನೇ ನಾನು ಈ ಒಂದು ಟಾಪಿಕನ್ನು ಇವತ್ತು ತಂದಿದ್ದೀನಿ. ಸ್ವಲ್ಪ ಈ ವಿಡಿಯೋ ಲಾಂಗ್ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ, ಯಾಕೆಂದರೆ ಈ ಟಾಪಿಕ್ಗೆ ಅಷ್ಟು ಒಂದು ಸೀರಿಯಸ್ ಆದ ಒಂದು ಟಾಪಿಕ್ ಅಂತ ಹೇಳಬೇಕು. ಮತ್ತು ಇದರಲ್ಲಿ ತುಂಬ ತಿಳ್ಕೊಳ್ಳೋವಂಥದ್ದು ತುಂಬಾ ಇದೆ. ಸೊ ಹಾಗಾಗಿ ಈ ವಿಡಿಯೋ ಖಂಡಿತವಾಗ್ಲೂ ಲಾಂಗ್ ಆಗಿರುತ್ತೆ. ಸೊ ಶಾರ್ಟ್ ವಿಡಿಯೋ ಇಷ್ಟಪಡೋರಿಗೆ ಐ ಆಮ್ ಸೋ ಸಾರಿ. ಯಾಕೆ ಅಂತಂದರೆ ಪ್ರತಿ ಸಲನೂ ನಾನು ಲಾಂಗ್ ವಿಡಿಯೋ ಮಾಡೋ ಉದ್ದೇಶ ಬಂದು ನನ್ನ ವ್ಯೂವರ್ಸಿಗೆ ನನ್ನ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಅವರು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಏನು ಸ್ಪೆಂಡ್ ಮಾಡಿರ್ತಾರೆ, ಅದಾದಮೇಲೆ ಮತ್ತೊಂದು ವಿಡಿಯೋವನ್ನು ತೆಗೆದು ನೋಡಿ ಮತ್ತೆ ಇದರಲ್ಲಿ ಈ ಇನ್ಫಾರ್ಮೇಷನ್ ಇರಲಿಲ್ಲ, ಇನ್ನೊಂದ್ರಲ್ಲಿ ನೋಡೋಣ ಅಂತ ಹೇಳೋ ಥರ ಇರಬಾರ್ದು. ನನಗೆ ನನ್ನ ವಿಡಿಯೋಸು ಫುಲ್ ಡೀಟೇಲ್ಡ್ ಆಗಿ ಅವರಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ವಿಡಿಯೋದಲ್ಲಿ ಹಾಕೋದಕ್ಕೆ ನಾನು ಆದಷ್ಟು ಪ್ರಯತ್ನಿಸ್ತೀನಿ. ಹಾಗಾಗಿನೇ ತುಂಬ ಸಲ ನನ್ನ ವಿಡಿಯೋಸು ತುಂಬ ಲಾಂಗ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋಸನ್ನು ಇಷ್ಟಪಡೋರಿಗೆ ಐ ಆಮ್ ಸೋ ಸಾರಿ. ನಿಮಗೆ ಕಂಟೆಂಟ್ ಬಗ್ಗೆ ಯಾವ ಕಂಟೆಂಟ್ ಬಗ್ಗೆ ಯಾವಾಗ ಮಾತಾಡಿದ್ದೀನಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಆ ಟಾಪಿಕನ್ನು ಮಾತ್ರ ನೀವು ನೋಡ್ಬೋದು, ಏನು ಮಾಡಬೇಕು ಏನು ಹೇಳಿದ್ದೀನಿ ಅಂತ. ಬಟ್ ಅದರ್ವೈಸ್ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡೋದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ಸಿಗುತ್ತೆ. ಸೊ ಜಾಸ್ತಿ ತಡ ಮಾಡದೆ ಇವತ್ತಿನ ಟಾಪಿಕ್ಕಿಗೆ ಹೋಗೋಣ. ಈ ಒಂದು ಟಾಪಿಕನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. PCOD ಅಂದರೆ ಏನು, PCOD ಸಿಂಟಮ್ಸ್ ಏನು, PCOD ಬಂದರೆ ಏನೇನಾಗುತ್ತೆ ಅನ್ನೋದನ್ನ ಆಲ್ಮೋಸ್ಟ್ ಇಡೀ ಇಂಟರ್ನೆಟ್ಟಲ್ಲಿ ಎಲ್ಲಿ ಹುಡುಕಿದ್ರೂ ಸಿಕ್ಬಿಡುತ್ತೆ ನಿಮಗೆ. ಆ್ಯಂಡ್ ತುಂಬ ಕಡೆ ಅಂದರೆ TVನಲ್ಲಾಗಿರ್ಬೋದು ಅಥವಾ ಪೇಪರಲ್ಲಾಗಿರ್ಬೋದು ತುಂಬ ಕಡೆ PCOD ಬಗ್ಗೆ ಚರ್ಚೆಗಳಾಗುತ್ತೆ. ಅಂದರೆ ಹೇಗೆ ಬರುತ್ತೆ, ಏನೇನು ಸಿಂಟಮ್ಸು, ಏನೇನು ಕಷ್ಟ ಆಗುತ್ತೆ ಎಲ್ಲದ್ರ ಬಗ್ಗೆ ಹೇಳಿರ್ತಾರೆ. ಬಟ್ ನಾನಿವತ್ತು ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು ಅದರ ಟ್ರೀಟ್ಮೆಂಟ್ ಬಗ್ಗೆ ಮತ್ತು ಅದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನನ್ನ PCOD ಅನ್ನೋದು ಏನಿರುತ್ತೆ, ಅದರ ಸಿಂಟಮ್ಸ್ ಏನು, ಅದು ಬಂದರೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆದಷ್ಟು ಕಮ್ಮಿ ಹೇಳೋದಕ್ಕೆ ಪ್ರಯತ್ನಿಸ್ತೀನಿ. ಆದರೆ ನಾನು ಅದನ್ನು ಇನ್ಕ್ಲೂಡ್ ಮಾಡಲೇಬೇಕು. ಡೈರೆಕ್ಟಾಗಿ ನಾನು ಸೊಲ್ಯೂಷನ್ಗೆ ಹೋಗೋದಕ್ಕಾಗಲ್ಲ. ಯಾಕೆಂತಂದರೆ ಎಷ್ಟೋ ಜನಕ್ಕೆ ಈಗಲೂ ಸಹ PCOD ಅಂತಂದರೆ ಏನು ಅಥವಾ PCOS ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಸೊ ಅವ್ರಿಗೋಸ್ಕರ ನಾನು ಕೆಲವೊಂದಷ್ಟು ಡೀಟೇಲ್ನ ಹೇಳಲೇಬೇಕಾಗುತ್ತೆ. ಸೊ ಹಾಗಾಗಿ PCOD ಅಥವಾ PCOS ಅಂದರೆ ಏನು? ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. PCOD ಅಂದರೆ ಡಿಸಾರ್ಡರ್ ಬರುತ್ತೆ, ಸಿಂಡ್ರೋಮ್ ಅಂತ ಅಂದರೆ PCOS ಅಂತಂದರೆ ಸಿಂಡ್ರೋಮ್ ಬರುತ್ತೆ. ಸೊ ಏನಂಗಂದ್ರೆ ಪಾಲಿಸಿಸ್ಟಿಕ್ ಅಂದರೆ ಪಾಲಿ ಅಂತಂದರೆ ಮಲ್ಟಿಪಲ್, ಸಿಸ್ಟಿಕ್ ಅಂತಂದರೆ ಸಿಸ್ಟ್ ಅಂತಂದರೆ ಒಂದು ನೀರಿನ ಗುಳ್ಳೆ ಅಂತ ಹೇಳ್ಬೋದು. ಪಸ್ ತುಂಬಿಕೊಂಡಿರುತ್ತಲ್ಲ ಆ ಥರ. ಈವನ್ ಆಕ್ನೆ ಬರುತ್ತಲ್ವ ಅದಕ್ಕೆ ಸಹ ಸಿಸ್ಟ್ ಅಂತಾರೆ. ಸೊ ಆ ರೀತಿಯ ಒಂದು ಗುಳ್ಳೆ. ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅನ್ನೋದು ಆ್ಯಕ್ಚುಲಿ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಅದನ್ನು ಡಿಸಾರ್ಡರ್ ಅಂತ ಕರೀತಾರೆ. ಅದೇ ನಿಮಗೆ ತುಂಬ ವರ್ಷದಿಂದ ಹೀಗೆ ನೀವು ಅದರಿಂದ ಸಫರ್ ಆಗ್ತಾನೆ ಇದ್ದೀರಾ ಅಂತಂದರೆ ಆವಾಗ ಅದನ್ನು ಸಿಂಡ್ರೋಮ್ ಅಂತಾರೆ. ಯಾಕೆಂತಂದರೆ ಅದು ನಿಮ್ಮ ಇಡೀ ಬಾಡಿಯ ಒಂದು ಕಂಟ್ರೋಲನ್ನು ತೊಗೊಂಡಿರುತ್ತೆ. ನಿಮ್ಮ ಇಡೀ ಬಾಡಿಯನ್ನು ಅದು ಚೇಂಜ್ ಮಾಡೋದಕ್ಕೆ, ಅದರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ. ಸೊ ಆಗ ಅದು ಸಿಂಡ್ರೋಮ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದೇ PCOD ಮತ್ತು PCOSಗೆ ಇರೋ ಡಿಫ್ರೆನ್ಸು. ಬೇರೆ ಬೇರೆ ಕಾರಣಗಳಿಂದ ಈ ಒಂದು PCOD ಆಗುತ್ತೆ. ಯಾವ ವಯಸ್ಸಿನಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಹೋದರೆ ಇದು ವಯಸ್ಸಿನ ಇತಿಮಿತಿ ಯಾವುದೂ ಇಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಈ ಒಂದು PCOD ಸಮಸ್ಯೆ ಅನ್ನೋದು ಇರಲಿಲ್ಲ ಹೆಣ್ಮಕ್ಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಯಾಕೆ ಮೇಡಮ್ ಆ ಥರ? ಹಿಂದಿನ ಕಾಲದಲ್ಲಿ ನಾವು ಆ್ಯಕ್ಚುಲಿ ಮಿಕ್ಸಿ ಬದಲು ಒರಕಲ್ಲು ಅಥವಾ ವಾಷಿಂಗ್ ಮಿಷಿನ್ ಬದಲು ಬಟ್ಟೆಯನ್ನು ಕೈಯಲ್ಲೇ ಒಗಿತಾ ಇದ್ವಿ. ಆ ರೀತಿ ನಮ್ಮ ಒಂದು ಇವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ನಾವು ಮಿಷನರೀಸನ್ನು ಏನು ಕಂಡುಹಿಡಿದಿದ್ದೀವಿ ಅದೆಲ್ಲದರಿಂದ ನಮಗೆ ಈ ಹಿಂದೆ ವ್ಯಾಯಾಮ ಸಹ ದೊರಕ್ತಾ ಇತ್ತು, ಅಂದರೆ ಮಹಿಳೆಯರಿಗೆ. ಸೊ ಅದೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಕಮ್ಮಿಯಾಗಿ ಈ ರೀತಿಯ ಬೇಡದೇ ಇರುವ ಒಂದು ರೋಗ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಅದೊಂದು ಡಿಸಾರ್ಡರ್ ಅಷ್ಟೇ. ಸೊ ಅದನ್ನು ನಾವೇ ನಮಗೆ ತಂದ್ಕೋತಾ ಇದ್ದೀವಿ ಅಂತ ಹೇಳಬೇಕು. ಸೊ ಹಾಗಾಗಿ ಇದಕ್ಕೆ ಏಜ್ ಲಿಮಿಟ್ ಅಂತ ಏನೂ ಇರಲ್ಲ. ಸೊ ಈವನ್ ಚಿಕ್ಕ ಮಕ್ಕಳು ಅಂದರೆ 10 ವರ್ಷದವರು ಇರ್ಬೋದು, ಅವರಿಗೆ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗೆಯೇ ನೀವು ತುಂಬ ವಯಸ್ಸಾಗಿದೆ ಅಂದರೆ ಪೀರಿಯಡ್ಸ್ ನಿಂತು ಹೋಗೋದಕ್ಕೆ ಬಂದಿರುವಂತಹ 45-50 ಏಜ್ ಅವರಿಗೆ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಸಹಜ ಆಗಿದೆ ಈ ನಡುವೆ.
ಸೊ ಮೊದಲೆಲ್ಲ ಆ್ಯಕ್ಚುಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಆಗ್ತಾ ಇತ್ತು ಅಂತಂದರೆ ಋತುಮತಿ ಆದಾಗ ಒಂದ್ಸಲ ಹಾರ್ಮೋನ್ ಚೇಂಜಸ್ ಆಗ್ತಾ ಇತ್ತು. ಅದಾದಮೇಲೆ ಡೆಲಿವರಿ ಆಗೋ ಟೈಮಲ್ಲಿ, ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇತ್ತು. ಅದನ್ನು ಬಿಟ್ಟರೆ ಋತುಸ್ರಾವ ನಿಲ್ಲೋ ಟೈಮಲ್ಲಿ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಅಷ್ಟೇ. ಸೊ ಈ ನಡುವೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಲನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಅಂದರೆ ಅದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಆಗಲಿ ಅಥವಾ ಈ ಟೈಮಲ್ಲೇ ಆಗುತ್ತೆ ಆ ಟೈಮಲ್ಲೇ ಆಗುತ್ತೆ ಅನ್ನೋ ನಿರ್ದಿಷ್ಟವಾದ ಟೈಮೇ ಆಗಲಿ ಯಾವುದೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಕನಿಷ್ಠ ಪಕ್ಷ 5ರಲ್ಲಿ 3 ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಅದು ಒಂದು ಡಿಸೀಸ್ ಅಲ್ಲ, ಅದೊಂದು ಡಿಸಾರ್ಡರ್ ಅಂತ ಹೇಳಬೇಕು. ಅಂದರೆ ಡಿಸೀಸ್ ಅಂದರೆ ಕಾಯಿಲೆ ಅದಲ್ಲ. ಯಾಕೆ ಅಂತಂದರೆ ಕಾಯಿಲೆ ಅನ್ನೋದನ್ನ ವಾಸಿ ಮಾಡಿಬಿಡ್ಬೋದು ನಾವು. ಸೊ ಇದೊಂದು ಡಿಸಾರ್ಡರ್ ಅಂತಂದರೆ ಏನು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ, ಅಂದರೆ ನಾವು ನಮ್ಮ ಜೀವನದಲ್ಲಿ ಎಕ್ಸಸೈಸ್ ಅನ್ನ ಸರಿಯಾಗಿ ಮಾಡದೆ, ಆಹಾರವನ್ನು ಸಹ ಏರುಪೇರಾಗಿ ತಗೊಂಡು, ಸ್ಟ್ರೆಸ್ ತಗೊಂಡು, ನಿದ್ದೆ ಇಲ್ಲದೆ, ಆ ರೀತಿ ತುಂಬಾ ಒತ್ತಡಗಳನ್ನು ಹಾಕೊಂಡು ನಮ್ಮ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿದಾಗ ಸೊ ಬರುವಂತಹ ಒಂದು ಸಾಮಾನ್ಯವಾದ ಒಂದು ಡಿಸಾರ್ಡರ್ ಅದು. ಸೊ ಹಾಗಾಗಿ ಇದನ್ನ ಕ್ಯೂರ್ ಮಾಡ್ಬೋದಾ ಮೇಡಮ್, ಯಾವುದಾದ್ರೂ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಇದು ಕ್ಯೂರ್ ಆಗುತ್ತಾ, ಅಥವಾ ಮೆಡಿಸನ್ ಕೊಟ್ಬಿಟ್ರೆ ಕ್ಯೂರ್ ಆಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಯಾಕೆಂತಂದ್ರೆ ಇದು ಬಂದು ಒಂದು ಕಾಯಿಲೆನೇ ಅಲ್ಲ ಅಂತ ನಾನು ಹೇಳಿದೆ. ಈವನ್ ಡಾಕ್ಟರ್ಸು ಸಹ ಅದನ್ನೇ ಹೇಳ್ತಾರೆ, ಇದೊಂದು ಕಾಯಿಲೆನೇ ಅಲ್ಲ ಅಂತ ಹೇಳಿ. ಸೊ ಹಾಗಿರುವಾಗ ಇದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಯಾವುದೋ ಒಂದು ಮೆಡಿಸನ್ ಅನ್ನ ತಗೊಂಡ್ಬಿಟ್ರೆ ಕ್ಯೂರ್ ಆಗುತ್ತೆ ಅನ್ನೋದು ಸುಳ್ಳು. ಸೊ ಇದು ಹೇಗಿರುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದ್ರೆ, ನಿಮಗೆ ಡಯಾಬಿಟೀಸ್ ಇದೆ. ಸೊ ಜಾಸ್ತಿ ಸ್ವೀಟ್ ಅನ್ನ ತಿಂದಾಗ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಸ್ವೀಟ್ ಅನ್ನ ಆದಷ್ಟು ಕಮ್ಮಿ ಮಾಡಿ ಹೆಲ್ದಿ ಫುಡ್ ಅನ್ನ ತಿಂತಾ ಬಂದಾಗ ನಿಮ್ಮ ಶುಗರ್ ಲೆವೆಲ್ ಡೌನ್ ಆಗಿ ನಾರ್ಮಲ್ಗೆ ಬರುತ್ತೆ. ಸೊ ಇದು ಸಹ ಅದೇ ರೀತಿಯಾದ ಒಂದು ಡಿಸಾರ್ಡರ್. ಸೊ ಹೇಗೆ ಅಂತಂದ್ರೆ, ನೀವು ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿಕೊಂಡು, ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು, ಎಕ್ಸಸೈಸ್ ಮಾಡಿ, ಮತ್ತೆ ಒಂದು ಸ್ಟ್ರೆಸ್ ಫ್ರೀ ಲೈಫ್ ಅನ್ನ ಲೀಡ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ತಗೊಂಡು ಇದ್ದಾಗ ಇದು ನಿಮ್ಗೆ ಏನು ತೊಂದರೆ ಮಾಡಲ್ಲ. ಬಟ್ ನೀವು ಯಾವಾಗ ಒಂದ್ಸಲ ಔಟ್ ಆಫ್ ಕಂಟ್ರೋಲ್, ಔಟ್ ಆಫ್ ಟ್ರ್ಯಾಕ್ ಅಂತ ಹೋಗ್ತೀರಾ, ಅಂದ್ರೆ ಯಥೇಚ್ಛವಾಗಿ ತಿನ್ನೋದಾಗಿರ್ಬೋದು, ಅಥವಾ ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ವೇರಿಯೇಷನ್ಸ್, ಅಂದ್ರೆ ಎಷ್ಟೋ ಜನ ಲೇಟ್ ನೈಟ್ಸ್ ಮಲ್ಕೊಂತಾರೆ, ತುಂಬಾ ಲೇಟಾಗಿ ಹೇಳ್ತಾರೆ ಬೆಳಗ್ಗೆ, ಆ ರೀತಿ ಎಲ್ಲದರಲ್ಲೂ ಒಂದು ಏರುಪೇರನ್ನ ತಂದಾಗ ಮಾತ್ರ ಇದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪರ್ಮನೆಂಟ್ ಆದ ಒಂದು ಕ್ಯೂರ್ ಅಂತ ಖಂಡಿತವಾಗ್ಲೂ ಇಲ್ಲ. ಇದು ಮಹಿಳೆಯರಲ್ಲಿ ಬರೋದು ಇತ್ತೀಚೆಗೆ ತುಂಬಾನೇ ಸಾಮಾನ್ಯ ಆಗಿದೆ, ಅಂದರೆ ತುಂಬಾನೇ ಕಾಮನ್ ಆಗಿದೆ. ಸೊ ಹಾಗಾಗಿ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಬಂದಿದ್ರೆ ಅಥವಾ ನಿಮಗೆ ಬಂದಿದ್ರೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಬಂದ್ಬಿಡ್ತಾ, ಅಯ್ಯೋ ಏನಾಗ್ಬಿಡ್ತು, ಬಂದ್ಬಿಡ್ತಲ್ಲ ಅಂತ ಅನ್ಕೋಬೇಡಿ. ಯಾಕೆಂತಂದ್ರೆ ಇದು ಸರ್ವೇ ಸಾಮಾನ್ಯ ಈ ನಡುವೆ. ಸೊ ಇದನ್ನ ಹೇಗೆ ನೀವು ಕಂಟ್ರೋಲಲ್ಲಿ ಇಟ್ಕೋಬಹುದು ಅನ್ನೋದನ್ನ ಸಹ ನಾನು ನಿಮಗೆ ಹೇಳ್ತೀನಿ. ರಿಪ್ರೊಡಕ್ಷನ್ ಸಿಸ್ಟಮ್ ಅಂತ ಏನು ಕರೀತಾರೆ, ಗರ್ಭಧಾರಣೆ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಅಂಗಾಂಗಗಳೇನಿದೆ ಹೆಣ್ಮಕ್ಳಲ್ಲಿ, ಅದರ ಒಳಗೆ ಅಂಡಾಶಯ ಅಂದರೆ ಓವರೀಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಅದರ ಒಳಗೆ ನೀರಿನ ಗುಳ್ಳೆ, ಹೇಗೆ ನೀರ್ ಮೇಲೆ ಗುಳ್ಳೆ ಇರುತ್ತೆ ಆ ರೀತಿ ರಕ್ತವನ್ನ, ಅಂದ್ರೆ ನಮ್ಮ ಋತುಸ್ರಾವವನ್ನ ಆಗೋದನ್ನ ತಡೆದು ಅದು ಆ ರಕ್ತವನ್ನ ಬಳಸಿ ಒಂದು ನೀರಿನ ಗುಳ್ಳೆ ರೀತಿ, ಅಂದ್ರೆ ಗುಳ್ಳೆ ಆ ರಕ್ತದಲ್ಲೇನೆ ಗುಳ್ಳೆ ರೀತಿ ಫಾರ್ಮ್ ಆಗಿ ಅದು ಬಂದು ಹೊರಗಡೆ ನಿಮ್ಮ ಋತುಸ್ರಾವ ಆಗದೆ ಇರೋ ತರ ತಡೆದು ಅದರಿಂದ ಬೇರೆ ಹಾರ್ಮೋನ್ಸ್ಗೆ ಎಫೆಕ್ಟ್ ಆಗಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಈ ಒಂದು ಕ್ರಿಯೆಯನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, PCOD ಅಂತ ಹೇಳ್ತೀವಿ. ಸೊ ಯಾವ್ಯಾವ ಹಾರ್ಮೋನ್ಸ್ ಇದರಿಂದ ಎಫೆಕ್ಟ್ ಆಗುತ್ತೆ? ಆಕ್ಚುಲಿ ಈಸ್ಟ್ರೋಜನ್ ಮತ್ತೆ ಟೆಸ್ಟ್ರೋಜನ್, ಇನ್ನೂ ಒಂದು ಹಾರ್ಮೋನ್ ಇದೆ, ಬಟ್ ನಾನು ಅದರ ಬಗ್ಗೆ ಈಗ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಈಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನ್, ಟೆಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನ್. ಸೊ ಈಸ್ಟ್ರೋಜನ್ ಅನ್ನೋದು ಹೆಣ್ಮಕ್ಳಲ್ಲಿ ಜಾಸ್ತಿ ಇರಬೇಕಾದಂತಹ ಒಂದು ಹಾರ್ಮೋನ್, ಟೆಸ್ಟ್ರೋಜನ್ ಅನ್ನೋದು ಗಂಡ್ಮಕ್ಳಲ್ಲಿ ಜಾಸ್ತಿ ಇರುವಂತಹ ಒಂದು ಹಾರ್ಮೋನ್. ಬಟ್ ಎರಡೂ ನಮ್ಮ ಹೆಣ್ಮಕ್ಳಲ್ಲೂ ಇರುತ್ತೆ, ಗಂಡ್ಮಕ್ಳಲ್ಲೂ ಇರುತ್ತೆ. ಹೆಣ್ಮಕ್ಳಲ್ಲಿ ಈ ಈಸ್ಟ್ರೋಜನ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇರಬೇಕಾದಂತಹ ಹಾರ್ಮೋನು ಕಮ್ಮಿ ಆಗಿ ಗಂಡ್ಮಕ್ಳಲ್ಲಿ ಇರಬೇಕಾದಂತಹ ಹಾರ್ಮೋನ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೋ ಅದನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳೋದಕ್ಕೆ ಶುರು ಮಾಡ್ತೀವಿ. ಸೊ ಅವಾಗ ಏನೇನಾಗುತ್ತೆ, ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತಂದ್ರೆ, ಮೇಯ್ನ್ ಆಗಿ ತಲೆ ಕೂದಲು ಉದುರುತ್ತಾ ಬರುತ್ತೆ. ಮೇಯ್ನ್ ಆಗಿ ಇಲ್ಲಿ ನಾನು ಹೇಳಿದ್ದೀನಿ, ನನಗೆ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಅದಕ್ಕೆ ಈ ಭಾಗದ ಒಂದು ಕೂದಲು ನನಗೆ ತುಂಬಾನೇ ಕಮ್ಮಿ ಆಗಿದೆ, ತುಂಬಾ ನಾನು ಸಫರ್ ಆಗಿದ್ದೀನಿ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಹಾಗಾಗಿ ಇಲ್ಲಿಯ ಒಂದು ತಲೆ ಕೂದಲು ತುಂಬಾನೇ ಕಮ್ಮಿ ಆಗ್ತಾ ಬರುತ್ತೆ. ಅದರ ಜೊತೆಗೆ ಗದ್ದದ ಮೇಲೆ ಮತ್ತೆ ಇಲ್ಲಿ ಮೀಸೆ ಬರುತ್ತಲ್ವ ಗಂಡಸರಿಗೆ, ಹಾಗೆ ಹೆಣ್ಮಕ್ಳಿಗೂ ಸಹ ಮೀಸೆ ಬರೋದಾಗ್ಲಿ ಅಥವಾ ಗದ್ದದ ಮೇಲೆ ಕೂದಲು ಬೆಳೆಯೋದಾಗ್ಲಿ ತುಂಬಾ ತಿಕ್ಕಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದಲ್ಲದೆ ಕತ್ತಿನ ಹಿಂಭಾಗ ಸ್ವಲ್ಪ ಕಪ್ಪಗಾಗೋದಕ್ಕೆ ಆಗೋದಾಗ್ಲಿ, ಅದು ತುಂಬಾ ಪಿಂಪಲ್ಸ್ ಬರೋದು, ಎಸ್ಪೆಷಲಿ ಯಾವ ಒಂದು ಓವರೀಸ್ ಅಂದ್ರೆ ಅಂಡಾಶಯದೊಳಗೆ ಆ ನೀರಿನ ಗುಳ್ಳೆ ಫಾರ್ಮ್ ಆಗಿರುತ್ತೆ ಆ ಒಂದು ಕೆನೆಯ ಮೇಲೆ, ಅಂದ್ರೆ ಎರಡು ಅಂಡಾಶಯಗಳಿದೆ ನಮ್ಗೆ ಹೊಟ್ಟೆಯ ಒಳಗೆ. ಸೊ ಯಾವ ಕಡೆಯಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಲೆಫ್ಟ್ ಸೈಡು, ರೈಟ್ ಸೈಡ್ ಅಲ್ಲಿ ಇದ್ರೆ ರೈಟ್ ಸೈಡು, ಆ ರೀತಿ ಆಕ್ನೆ ಬರೋದಕ್ಕೆ ಶುರುವಾಗುತ್ತೆ, ಅಂದ್ರೆ ಪಿಂಪಲ್ಸ್ ಬರೋದಕ್ಕೆ ಶುರುವಾಗುತ್ತೆ ನಿಮ್ಗೆ ತುಂಬಾನೇ. ಮತ್ತೆ ದಿಢೀರ್ ಅಂತ ಹೇಳಿ ನಿಮ್ಮ ಫೇಸು ಡ್ರೈ ಫೇಸ್ ಆಗಿದ್ರು
ಸಹ ಆಯಿಲಿ ಫೇಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ನಿಮಗೆ ಕಾಣಿಸ್ಕೋತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ತಕ್ಷಣ ಹೋಗಿ ಒಬ್ಬ ಒಳ್ಳೆಯ ಡಾಕ್ಟರ್ನ ನೋಡಿ ಡಯಾಗ್ನೈಸ್ ಮಾಡ್ಕೊಳ್ಳಿ, ಅಂತಂದರೆ ಪರೀಕ್ಷಿಸ್ಕೊಳ್ಳಿ ನಿಮಗೆ ನೀವೇ. ಅಂದರೆ ಏನಾಗಿರ್ಬೋದು, ಯಾವ ಹಾರ್ಮೋನು ಯಾವ ರೀತಿ ಏರುಪೇರು ಆಗ್ತಾ ಇದೆ ಅನ್ನೋದನ್ನು ತುಂಬ ಆದಷ್ಟು ಬೇಗ ತಿಳ್ಕೊಂಡಷ್ಟು ನೀವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದು ಮರುಕಳಿಸದೇ ಇರೋ ಥರ ಸಹ ನೀವು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಡಯಾಗ್ನೋಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು, ಅಂದರೆ PCOD PCOS ಅಂದರೆ ಏನು, ಅದು ಹೇಗಾಗುತ್ತೆ, ಯಾವ ಅಂಗಾಂಗಗಳಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ, ಅದಾದಮೇಲೆ ಅದರ ಸಿಂಟಮ್ಸ್ ಏನು ಅಂತ ಸಹ ಹೇಳಿದೆ. ಸೊ ಇವಾಗ ನೆಕ್ಸ್ಟು ನೀವು ಇದನ್ನು ಏನು ಟ್ರೀಟ್ಮೆಂಟೇ ಕೊಡದೆ ನೀವು ಹಾಗೆ ಬಿಟ್ಟರೆ ಏನಾಗುತ್ತೆ ಅನ್ನೋದನ್ನು ಹೇಳಿ ಆಮೇಲೆ ಮುಂದುವರಿಸ್ತೀನಿ. ಸೊ ಇದನ್ನು ನೀವು ಓಕೆ ನಾನು ಏನು ಮಾಡ್ತಾ ಇಲ್ಲ, ನಾನು ಹಾಗೆ ಬಿಟ್ಬಿಡ್ತೀನಿ, ಏನಾದರೂ ಆಗೋಗ್ಲಿ, ನಾನು ಡಾಕ್ಟ್ರ್ ಹತ್ರ ಸಹ ಹೋಗಲ್ಲ, ತೋರಿಸ್ಕೊಳ್ಳಲ್ಲ ಅಂತ ಅಂದರೆ ಏನೇನಾಗ್ಬೋದು. ಸೊ ನೀವು ಇದನ್ನು ಹಾಗೆ ಬಿಡೋದ್ರಿಂದ ಮೇ ಬಿ ನೀವು ಮದುವೆ ಆಗದೆ ಇರೋರಿಗಾದರೆ ಪೀರಿಯಡ್ಸು ಸ್ಟಾಪ್ ಆಗ್ಬೋದು. ಪೀರಿಯಡ್ಸ್ ಸ್ಟಾಪ್ ಆಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಬರ್ಬೋದು. ಮತ್ತು ಆ ರೀತಿ ಆಗೋದಕ್ಕೆ ಶುರುವಾದಾಗ ನಿಮಗೆ ಹೆವಿ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ನೀವು ವೀಕ್ ಆಗೋದಕ್ಕೆ ಸಹ ಶುರುವಾಗ್ತೀರಾ. ಸೊ ಅದಾದಮೇಲೆ ಹೆಣ್ಮಕ್ಳು ಅಂದರೆ ಮದುವೆ ಆದಮೇಲೆ ನಿಮಗೆ ಕನ್ಸೀವ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಕನ್ಸೀವೇ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕನ್ಸೀವ್ ಆದವರು ಸಹ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನನಗೆ ಸಹ ತುಂಬ ವರ್ಷದಿಂದಾನೇ ಅಂದರೆ ಮದುವೆಗಿಂತ ಮುಂಚೆಯಿಂದ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೂ ಸಹ ನಾನು ಕನ್ಸೀವ್ ಆದೆ. ಬಟ್ ಕನ್ಸೀವ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ನೀವು ಆ ಕನ್ಸೀವ್ ಆಗೋ ಟೈಮಲ್ಲಿ ನಿಮ್ಮ ಒಂದು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ ಮತ್ತು ತುಂಬ ಕೇರ್ ತೊಗೋಬೇಕಾಗುತ್ತೆ ನಿಮ್ಮ ಬಾಡಿ ಬಗ್ಗೆ. ಅಂದರೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ನೀವು ಕನ್ಸೀವ್ ಆಗೋದಕ್ಕೆ. ಸೊ ಕನ್ಸೀವ್ ಆಗೋದಕ್ಕೆ ಸಹ ಮೆಡಿಕೇಶನ್ಸ್ ತೊಗೋಬೇಕಾಗುತ್ತೆ ಕೆಲವೊಂದು ಸಲ, ಮತ್ತು ಕನ್ಸೀವ್ ಆದ್ರೂ ಸಹ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಕಂಡು ಹಿಡಿದು ಆದಷ್ಟರ ಮಟ್ಟಿಗೆ ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಿಕೊಂಡು ಹೆಲ್ದಿ ಲಿವಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ನೀವು ದೂರ ಇರ್ಬೋದು. ಇದಿಷ್ಟಾಗಿತ್ತು ಆ್ಯಕ್ಚುಲಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್. ಅಂದರೆ ಅದು ಏನು, ಯಾಕಾಗುತ್ತೆ, ಹೇಗಾಗುತ್ತೆ, ಏನೇನು ಅನಿಸುತ್ತೆ, ಏನೇನಾಗುತ್ತೆ ಎಲ್ಲವನ್ನ ಹೇಳಾಯಿತು. ಸೊ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಏನು? ಸೊ ಪ್ರಾಪರ್ ಸೊಲ್ಯೂಷನನ್ನು ನಾನು ಹೇಳ್ತೀನಿ. ಬಟ್ ಖಂಡಿತವಾಗ್ಲೂ ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ಅವರು ಸಹ ಇದನ್ನೇ ಹೇಳ್ತಾರೆ ನಿಮಗೆ. ಯಾಕೆಂತಂದರೆ ಇದಕ್ಕಿರೋ ಸೊಲ್ಯೂಷನ್ನೇ ಇದು, ಬೇರೆ ಇನ್ಯಾವುದರಿಂದನೂ ಖಂಡಿತವಾಗ್ಲೂ ಇದು ಕ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು PCOD ಆಗಿದೆ, ನಿಮಗೆ PCOS ಆಗಿದೆ ಅಂತಂದರೆ ನೀವು ಇದನ್ನು ಮಾಡಿದ್ರೆ ಬೇರೆ ವಿಧಿನೇ ಇಲ್ಲ. ಅಂದರೆ ನಿಮಗೆ ಇದನ್ನು ಪೂರ್ತಿಯಾಗಿ ಇದರಿಂದ ನೀವು ದೂರ ಇರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನೀವು ಇದನ್ನು ಮಾಡಲೇಬೇಕು. ಫಸ್ಟ್ ಒನ್ ಬಂದು ನೀವು ವೆಯ್ಟ್ ರೆಡ್ಯೂಸ್ ಮಾಡಿ. ಸೊ ವೆಯ್ಟು ಸಹ ಇದರಲ್ಲಿ ಹೇಗಾಗುತ್ತೆ ಅಂತಂದರೆ ವೆಯ್ಟಿಂದ ನಿಮ್ಮ ಹಾರ್ಮೋನಲ್ಸ್ ಚೇಂಜ್ ಆಗುತ್ತೆ, ಹಾರ್ಮೋನಲ್ಸ್ ಚೇಂಜಿಂದ ಸಹ ನಿಮ್ಮ ವೆಯ್ಟು ಚೇಂಜ್ ಆಗುತ್ತೆ. ಅಂದರೆ ನಿಮ್ಮ ಹಾರ್ಮೋನ್ಸ್ ಚೇಂಜ್ ಆದಾಗ ನೀವು ತಿಂದೇ ಇದ್ದರೂ ಸಹ ನೀವು ವೆಯ್ಟ್ ಗೇನ್ ಆಗ್ತಾ ತಿಂದೇ ಇದ್ದರೂ ಸಹ ನೀವು ದಪ್ಪ ಆಗ್ತಾ ಹೋಗ್ತೀರಾ. ಇದೆರಡಕ್ಕೂ ಸಹ ಒಂದು ಕನೆಕ್ಷನ್ ಇದೆ. ಸೊ ಹಾಗಾಗಿ ನಿಮ್ಮ ವೆಯ್ಟನ್ನು ಆದಷ್ಟು ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ವೆಯ್ಟ್ ರೆಡ್ಯೂಸ್ ಮಾಡೋದು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, ಅಂದರೆ PCOS PCOD ಇರೋರಿಗೆ ಖಂಡಿತವಾಗ್ಲೂ ಸುಲಭ ಅಲ್ಲ, ಹೇಳಿದಷ್ಟು ಸುಲಭನೇ ಅಲ್ಲ ಅದು. ಯಾಕೆಂತಂದರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಷ್ಟು ಮಟ್ಟಿಗೆ ಆಗ್ತಾ ಇರುತ್ತೆ ಅಂದರೆ ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಸಹ ನಿಮ್ಮ ಒಂದು ವೆಯ್ಟು ಕಮ್ಮಿನೇ ಆಗ್ತಾ ಇರಲ್ಲ. ಸೊ ಹಾಗಾಗಿ ನಾನು ಇನ್ನೇನು ಬರೋ ವಿಡಿಯೋಸಲ್ಲಿ ನಾನು ವೆಯ್ಟ್ ಲಾಸನ್ನು ಹೇಗೆ ಮಾಡಬೇಕು PCOD ಇರೋರು ಅಂತ ಸಹ ನಾನು ಹೇಳೋದಕ್ಕೆ ಶುರು ಮಾಡ್ತೀನಿ. ಖಂಡಿತವಾಗ್ಲೂ ನೀವು ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ವೆಯ್ಟ್ ಲಾಸ್ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ ತುಂಬ ಜನಕ್ಕೆ. ಸೊ ಹಾಗಾಗಿ ಇಂಟರ್ನೆಟ್ಟಲ್ಲಿ ಸಿಗೋದೆಲ್ಲವನ್ನ ಟ್ರೈ ಮಾಡಿ ಬೇಜಾರಾಗಬೇಡಿ. ಖಂಡಿತವಾಗ್ಲೂ ಶಾರ್ಟಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ನೋಡ್ತಾ ಇರಿ. ನಾನು ವೆಯ್ಟ್ ಲಾಸ್ ಹೇಗೆ ಮಾಡೋದು, ಆರೋಗ್ಯಕರವಾಗಿ ವೆಯ್ಟ್ ಲಾಸನ್ನು ಹೇಗೆ ಮಾಡೋದು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮೆಲ್ರಿಗೂ ಅಂತ ಹೇಳ್ತಾ, ಅದು ಫಸ್ಟ್ ಪಾಯಿಂಟು. ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕು. ಅದಾದ್ಮೇಲೆ ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ಳೋದು. ಸೊ ಫುಡ್ ಹ್ಯಾಬಿಟನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಆದಷ್ಟು ಜಂಕ್ ಫುಡ್ಡನ್ನು ಕಮ್ಮಿತೀನಿ, ಮೈದಾ ಐಟಮ್ಸನ್ನು ಕಮ್ಮಿತೀನಿ, ಬೇಕ್ರಿ ಪ್ರಾಡಕ್ಟ್ಸನ್ನು ಕಮ್ಮಿತೀನಿ. ಈ ಸಾಫ್ಟ್ ಡ್ರಿಂಕ್ಸ್ ಏನೇನಿದೆ, ಕೋಕಾ-ಕೋಲಾ, ಫಾಂಟಾ ಅಥವಾ ಮಿರಿಂಡಾ, ಆ ರೀತಿಯ ಜಂಕ್ ಫುಡ್ಡು, ಚಾಕ್ಲೇಟ್ಸು ಮತ್ತು ಡೀಪ್ ಫ್ರೈಡ್ ಐಟಮ್ಸು, ಆ ರೀತಿಯ ಒಂದು ಫುಡ್ಡನ್ನು ಆದಷ್ಟು ಬಿಟ್ಬಿಡಿ. ಯಾಕೆಂತಂದರೆ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ. ತಿನ್ನಬೇಕು ಅಂತ ಅನಿಸಿದ್ರು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆ ರೀತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಆ ಒಂದು ಐಟಮ್ಸನ್ನು. ದಯವಿಟ್ಟು ಜಂಕ್ ಫುಡ್ಡನ್ನು ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ಆಮೇಲೆ ಎಸ್ಪೆಷಲಿ ನೀವು ಹಾಲನ್ನು ಸಹ ಕಮ್ಮಿ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಈಗ ಸಿಗುವ ಆಹಾರ ಸಹ ಅಷ್ಟು ಚೆನ್ನಾಗಿಲ್ಲ.
ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲಿ ಸಹ ಕಲಬೆರಕೆ ಇದೆ. ಅದು ಎಸ್ಪೆಷಲಿ ಹಾಲಲ್ಲಂತೂ ತುಂಬಾ ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಎಸ್ಪೆಷಲಿ ಪ್ಯಾಕೇಜ್ಡ್ ಹಾಲಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಹಳ್ಳಿ ಕಡೆ ಇದ್ದರೆ, ನಿಮ್ಮ ಮನೆಯಲ್ಲಿ ನಾಟಿ ಹಸುಗಳಿದ್ರೆ ಅದರಿಂದ ಒಂದು ಹಾಲನ್ನು ಸೇವನೆ ಮಾಡೋದು ತುಂಬಾ ಉತ್ತಮ. ಇಲ್ಲ ನೀವು ಸಿಟಿನಲ್ಲಿ ಇದ್ದೀರಾ ಅಂತಂದ್ರೂ ಸಹ ನಿಮಗೆ ಗೊತ್ತಿರೋರು ಅಂದರೆ ಈವನ್ ಸಿಟಿನಲ್ಲಿ ಸಹ ದನಕರುಗಳನ್ನು ಸಾಕೋರು ಎಷ್ಟೋ ಜನ ಇದ್ದಾರೆ. ಸೊ ಅವರನ್ನು ಸಂಪರ್ಕಿಸಿ ಆದಷ್ಟು ಅವ್ರ ಕಡೆಯಿಂದ ಹಾಲನ್ನು ತೊಗೊಂಬರೋದು ತುಂಬಾ ಉತ್ತಮ. ಮೇ ಬಿ ಅವರು ನೀರನ್ನು ಸೇರಿಸಿರ್ಬೋದು ಹಾಲಿಗೆ, ಬಟ್ ಪ್ಯಾಕೇಜ್ಡ್ ಹಾಲಲ್ಲಿ ಇರುವಷ್ಟು ಕೆಮಿಕಲ್ಸು ನಿಮಗೆ ಈ ಹಾಲಲ್ಲಿ ಇರಲ್ಲ. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಾದರೂ ಅದು ಸೇಫ್ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಹಾಲು ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಈವನ್ ಹಸುಗಳಿಗೆ ಸಹ ತುಂಬ ಹಾರ್ಮೋನ್ಸ್ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಸೊ ದಟ್ ಅದು ತುಂಬ ಹಾಲು ಕರೆಯುತ್ತೆ ಅನ್ನೋದಕ್ಕೋಸ್ಕರ ಹಾರ್ಮೋನ್ಸ್ ಇಂಜೆಕ್ಷನ್ ಹಾಕಿ ಹಾಲು ಕರೆದು ಆ ಹಾಲನ್ನು ನಾವು ಸೇವನೆ ಮಾಡಿದಾಗ ಸಹ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಹಾಲನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ಹಾಲು ಕುಡಿಬೇಕು ಅಂತ ಅನಿಸಿದ್ರೆ ತೆಂಗಿನಕಾಯಿಯಿಂದ ಹಾಲನ್ನು ಮಾಡಿ ಕುಡೀರಿ, ಅಥವಾ ಬಾದಾಮಿಯಿಂದ ಹಾಲನ್ನು ಮಾಡಿ ಕುಡೀರಿ, ಅಥವಾ ಈವನ್ ಬಿಳಿ ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳಿನ ಹಾಲನ್ನು ಮಾಡಿ ಕುಡೀರಿ, ಅಥವಾ ಬೇರೆ ನೈಸರ್ಗಿಕವಾದ ಬೇರೆ ಬೇರೆ ರೀತಿಯ ಹಾಲನ್ನು ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಈ ಪ್ಯಾಕೇಜ್ ಹಾಲನ್ನು ಕಮ್ಮಿ ಮಾಡ್ತಾ ಬನ್ನಿ. ಮೇಡಮ್ ನಮಗೆ ವಿಧಿನೇ ಇಲ್ಲ, ನಾವು ಆ ಹಾಲನ್ನೇ ಕುಡಿಬೇಕು ಅಂತ ಅನ್ನೋರು ಆದಷ್ಟು ಕೊಬ್ಬಿರುವ ಹಾಲನ್ನು ಕಮ್ಮಿ ಮಾಡಿ ಸ್ಕಿಮ್ಡ್ ಮಿಲ್ಕನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಆಹಾರದಲ್ಲಿ ಆದಷ್ಟು ಬೇಳೆಕಾಳು, ಸೊಪ್ಪು, ಆ ರೀತಿಯ ಒಂದು ಪ್ರೋಟೀನ್ ಜಾಸ್ತಿ ಇರುವಂತಹ ಅಂಶಗಳನ್ನು ಆದಷ್ಟು ಸೇರಿಸ್ಕೊಳ್ಳಿ. ಈವನ್ ನಿಮಗೆ ಗೊತ್ತಿರ್ಬೋದು, ಮಿಲೆಟ್ಸ್ ಸಹ ತುಂಬ ಒಂದು ಒಳ್ಳೆ ಆಪ್ಷನು. ಸೊ ಮಿಲೆಟ್ಸನ್ನು ಆದಷ್ಟು ನಿಮ್ಮ ಒಂದು ಫುಡ್ಡಲ್ಲಿ ಆದಷ್ಟು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಸಹ ತುಂಬಾ ಒಳ್ಳೆಯದು ನಿಮ್ಮ ಮೈಗೆ ಮಿಲೆಟ್ಸು. ಸೊ ಹಾಗಾಗಿ ಜಾಸ್ತಿ ಮಿಲೆಟ್ಸ್ ಅನ್ನು ತಗೊಳ್ಳಿ. ಸೊ ಎಕ್ಸಸೈಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಅರ್ಧ ಗಂಟೆ ನೀವು ಯಾವುದಾದ್ರೂ ಒಂದು ಎಕ್ಸಸೈಸನ್ನು ಮಾಡಲೇಬೇಕು. ಅದು ಜುಂಬಾ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಆ ರೀತಿಯ ಒಂದು ಎಕ್ಸಸೈಸನ್ನು ಮಾಡಿ. ವಾಕಿಂಗ್ ಅಂತ ಎಷ್ಟೋ ಜನ ಹೇಳ್ತಾರೆ, ಅಂದರೆ ವಾಕಿಂಗ್ ಮಾಡೋದು ಎಕ್ಸಸೈಸೇ ಅಲ್ಲ ಅಂತ ಹೇಳಬೇಕು. ಯಾಕೆಂತಂದರೆ ಅದು ಜಸ್ಟ್ ಬಾಡಿ ಮೂವ್ಮೆಂಟ್ ಅಷ್ಟೇ, ಅದು ನಿಮ್ಮ ಹೋಲ್ ಬಾಡಿಗೆ ಎಕ್ಸಸೈಸ್ ಆಗಲ್ಲ. ನಿಮ್ಮ ಲೆಗ್ಸಿಗೆ ಮಾತ್ರ ಕಾಲಿಗೆ ಮಾತ್ರ ಒಂದು ಚಲನೆಯನ್ನು ಕೊಡುತ್ತೆ. ಸೊ ಹಾಗಾಗಿ ವಾಕಿಂಗನ್ನು ಒಂದು 10 ನಿಮಿಷ 20 ನಿಮಿಷ ಆ್ಯಕ್ಚುಲಿ ನಾನು ಇದರ ಬಗ್ಗೆ ರಿಸರ್ಚ್ ಮಾಡಿದ್ದು ಹೀಗೆ ನನಗೆ ಉಪಯೋಗ ಆಗಲಿ ಅಂತ. ಯಾಕೆಂತಂದರೆ ನನಗೆ ಆ್ಯಕ್ಚುಲಿ ಯೋಗ ಬಗ್ಗೆ ತುಂಬ ಆಸಕ್ತಿ ಇದೆ, ಮತ್ತು ನನಗೆ ಯೋಗವನ್ನು ಸೀರಿಯಸ್ ಆಗಿ ತೊಗೊಂಡು ಅಂದರೆ ಸರ್ಟಿಫೈಡ್ ಟ್ರೈನರ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಹಾಗಾಗಿ ಯೋಗವನ್ನು ಪ್ರೊಫೆಷ್ನಲ್ ಆಗಿ ತಗೋಬೇಕು ಅಂತ ಹೇಳಿ ನನ್ನ ಒಂದು ಆಸೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಸಹ ಒಂದಿನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ನಾನು ಮಾಡಿದಂತಹ ರಿಸರ್ಚ್ ಇದು. ಸೊ ನಾನು ಹೆಲ್ತ್ ಬಗ್ಗೆ ಬೇರೆಯವರಿಗೆ ಅಡ್ವೈಸ್ ಮಾಡೋದಕ್ಕಿಂತ ಮುಂಚೆ ಅದರ ಬಗ್ಗೆ ಸಾಕಷ್ಟು ನಾನು ಸಹ ತಿಳ್ಕೊಬೇಕಾಗುತ್ತೆ. ಸೊ ಸುಮ್ಮನೆ ಹಾಗೆ ಹೇಳ್ಬಿಡೋದು ನನಗೆ ಸಹ ಇಷ್ಟ ಆಗಲ್ಲ. ಸೊ ಹಾಗಾಗಿ ತುಂಬ ಬುಕ್ಸನ್ನು ಓದಿದ್ದೀನಿ ಯೋಗ ಬಗ್ಗೆ, ಫಿಟ್ನೆಸ್ ಬಗ್ಗೆ, ಫುಡ್ ಬಗ್ಗೆ, ಡಯಟ್ ಬಗ್ಗೆ, ವೆಯ್ಟ್ ಇಳಿಸೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಒಂದು ರಿಸರ್ಚನ್ನು ಮಾಡಿದ್ದೀನಿ ನಾನು. ಸೊ ಅದನ್ನು ಒಂದೊಂದಾಗಿ ವೆಯ್ಟ್ ಲಾಸ್ ವಿಡಿಯೋಸನ್ನು ಸಹ ಇನ್ನು ಮುಂದೆ ಮಾಡ್ತೀನಿ ನಾನು ನಿಮಗೋಸ್ಕರ. ಸೊ ದಯವಿಟ್ಟು ನೀವೆಲ್ಲರೂ ಸಹ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಕಂಟಿನ್ಯೂಸ್ ಆಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ವೆಯ್ಟ್ ಲಾಸ್ ವಿಡಿಯೋಸ್ ಇನ್ನು ಮುಂದೆ ಬರುತ್ತೆ. ಅದರ ತಯಾರಿಯಲ್ಲಿ ಸಹ ನಾನಿದ್ದೀನಿ. ಯಾಕೆಂತಂದರೆ ವೆಯ್ಟ್ ಲಾಸ್ ಅನ್ನೋದು 1 ಅಥವಾ 2 ವಿಡಿಯೋಸ್ ಮಾಡಿ ಬಿಡೋ ಅಂಥದ್ದಲ್ಲ, ಅದು ಒಂದು ಲಾಂಗ್ ಪ್ರೋಸೆಸ್ಸು. ಮತ್ತು ತುಂಬ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದಿದೆ. ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಅಂದರೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂದರೆ ಇಂಟರ್ನೆಟ್ಟಲ್ಲಿ ಸಿಗೋ ಎಲ್ಲವನ್ನು ಟ್ರೈ ಮಾಡಿ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆ ರೀತಿ ಮಾಡಬೇಡಿ. ಅದರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋವನ್ನು ನಿಮಗೋಸ್ಕರ ನಾನು ಹಾಕ್ತೀನಿ. ಅದರ ಜೊತೆಗೆ ಈ ಒಂದು PCODಗೆ ಸಹ ಯೋಗದಲ್ಲಿ ಬೇರೆ ಬೇರೆ ಆಸನಗಳಿದೆ. ಆ ಆಸನಗಳನ್ನು ನೀವು ಪ್ರತಿದಿನ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಯೋಗದಲ್ಲಿ ಯಾವ ಆಸನಗಳು PCODಗೋಸ್ಕರ ಇದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯೋಗ ಅಲ್ಲದೆ ನೀವು ಬೇರೆ ರೀತಿಯ ಒಂದು ಆ್ಯಕ್ಟಿವಿಟೀಸಲ್ಲಿ ಸಹ ಅಂದರೆ ಎಕ್ಸಸೈಸಸ್ಸನ್ನು ಸಹ ಮಾಡ್ಬೋದು. ಲೈಕ್ ಜುಂಬಾ ಮಾಡ್ಬೋದು, ಏರೋಬಿಕ್ಸ್ ಮಾಡ್ಬೋದು, ಅಥವಾ ಜಿಮ್ ಹೋಗ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ವರ್ಕೌಟ್ಸನ್ನು ನೀವು ಮಾಡ್ಬೋದು. ಕನಿಷ್ಠ ಪಕ್ಷ 30 ನಿಮಿಷಗಳಿಂದ 45 ನಿಮಿಷಗಳವರೆಗೆ ನೀವು ಪ್ರತಿದಿನ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಎಕ್ಸೆಪ್ಷನ್ಸ್ ಇರೋದೇ ಇಲ್ಲ. ಅಂದರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲ ಆಗಲ್ಲ ಅಂತ ಹೇಳಲೇಬಾರ್ದು. ಯಾಕೆಂತಂದರೆ ಆ ರೀತಿ ಒಂದು ಎಕ್ಸಸೈಸ್ ಮಾಡಿದಾಗ ಮಾತ್ರ ನೀವು ಇದನ್ನು ನಿಯಂತ್ರಿಸ್ಕೊಳ್ಳೋದಕ್ಕೆ, ನಿಮ್ಮ ವೆಯ್ಟನ್ನು ಲೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಕ್ಸಸೈಸ್ ಅನ್ನೋದನ್ನು ನಿಮ್ಮ ಒಂದು ಲೈಫ್ ಸ್ಟೈಲನ್ನಾಗಿ ಆಗಿಸ್ಕೊಳ್ಳಿ. ಪ್ರತಿದಿನ ನೀವು ಹಲ್ಲುಜ್ಜೋ ಥರ ಅಥವಾ ಊಟ ಮಾಡೋ ಥರ ಎಕ್ಸಸೈಸ್ ಸಹ ನಿಮ್ಮ ಒಂದು ದಿನಚರಿಯಲ್ಲಿ ಒಂದು ಭಾಗ ಅನ್ನೋ ಥರ ಆಗೋದಾಗ ಖಂಡಿತ ನೀವು ಒಂದು ಒಳ್ಳೆಯ ಲೈಫನ್ನು
ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ, ಆದರೆ ನಾನು ಇಷ್ಟು ಹೊತ್ತು ಹೇಳಿರೋ ಎಲ್ಲ ಪಾಯಿಂಟಿಗಿಂತಲೂ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇದು ರಿಲ್ಯಾಕ್ಸೇಷನ್. ಸೊ ರಿಲ್ಯಾಕ್ಸ್ ಆಗಿರೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಸ್ಟ್ರೆಸ್ಸಿಂದ ಸಹ ಬರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಅನ್ನೋದು ತುಂಬಾ ಬೇರೆ ಬೇರೆ ಒಂದು ಕಾಯಿಲೆಗಳಿಗೆ ನಾಂದಿ ಆಗೋದಕ್ಕೆ ಶುರುವಾಗುತ್ತೆ. ಲೈಕ್ ವೆಯ್ಟ್ ಗೇನ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು, BP ಆಗಿರ್ಬೋದು, ಆ ರೀತಿ ಬೇರೆ ಬೇರೆ ಒಂದು ಕಾಯಿಲೆಗಳಿಗೆ ನಾಂದಿ ಅಂತಲೇ ಹೇಳಬೇಕು ಸ್ಟ್ರೆಸ್ಸನ್ನು. ಸೊ ಹಾಗಾಗಿ ಸ್ಟ್ರೆಸ್ ಫ್ರೀ ಲೈಫನ್ನು ಬದುಕೋದಕ್ಕೆ ಆದಷ್ಟು ಪ್ರಯತ್ನಿಸಿ. ಅಂದರೆ ಸ್ಟ್ರೆಸ್ ಫ್ರೀ ಆಗಂತೂ ಇರೋದಕ್ಕಾಗಲ್ಲ ಈ ಒಂದು ಜೀವನದಲ್ಲಿ, ಯಾಕೆಂತಂದರೆ ತುಂಬ ಏರಿಳಿತ, ತುಂಬ ಜಂಜಾಟಗಳಿದ್ದೇ ಇರುತ್ತೆ ದಿನಾಗ್ಲೂ. ಸೊ ಹಾಗಾಗಿ ಹೇಗೆ ನಾವು ನಮ್ಮ ಲೈಫಲ್ಲಿ ಸ್ಟ್ರೆಸ್ ಫ್ರೀ ಆಗಿ ಇರಬಹುದು ಅಂತ ಕೇಳಿದ್ರೆ, ಪ್ರತಿದಿನ ಅಟ್ಲೀಸ್ಟ್ 1-2 ನಿಮಿಷಗಳ ಕಾಲ ಆದರೂ ಮೆಡಿಟೇಷನನ್ನು ಮಾಡಿ. ಮೆಡಿಟೇಷನ್ ಅಂದರೆ ಏನು ಅನ್ನೋದು ನಿಮ್ಮಲ್ಲಿ ಹಲವರಿಗೆ ಗೊತ್ತಿರ್ಬೋದು, ಅಥವಾ ಗೊತ್ತಿಲ್ಲ ಅನ್ನೋರಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಸಹ ಒಂದು ವಿಡಿಯೋವನ್ನು ಮಾಡ್ತೀನಿ, ಮೆಡಿಟೇಷನನ್ನು ಹೇಗೆ ಮಾಡಬೇಕು ಅಂತ. ಸೊ ಅದರ ಜೊತೆಗೆ ಮೆಡಿಟೇಷನ್ ಗೊತ್ತಿಲ್ಲ ಅಂತಂದ್ರೂ ನೀವು ಜಸ್ಟ್ ಕಣ್ಣನ್ನು ಮುಚ್ಚಿ ದೇವರನ್ನು, ಅಂದರೆ ನಿಮಗೆ ಇಷ್ಟವಾಗಿರೋ ದೇವರನ್ನು ಜ್ಞಾಪಿಸ್ಕೊತ ನಿಮ್ಮ ಉಸಿರಾಟವನ್ನು ನಿಧಾನವಾಗಿ, ಆದಷ್ಟು ನಿಧಾನವಾಗಿ ಮಾಡ್ತಾ ಬನ್ನಿ. ಸೊ ಅದನ್ನೇ ಮೆಡಿಟೇಷನ್ ಅಂತ ಹೇಳ್ಬೋದು. ಸೊ ಹಾಗೆ ಮಾಡ್ತಾ ಬಂದಾಗ ನಿಮಗೆ ಆದಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅಟ್ಲೀಸ್ಟ್ ದಿನಕ್ಕೆ 1-2 ನಿಮಿಷನಾದರೂ ನೀವು ಅದನ್ನು ಪಾಲಿಸಬೇಕು. ಸೊ ಆದಷ್ಟು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಥವಾ PCODಯಿಂದ, PCOS ನೀವು ದೂರ ಇರ್ಬೋದು. ಸೊ ಇದಿಷ್ಟಾಗಿತ್ತು ನನ್ನ ಒಂದು ರಿಸರ್ಚಿನ ಒಂದು ಇದು, ಅಂದರೆ PCOD ಬಗ್ಗೆ, PCOS ಬಗ್ಗೆ. ಯಾಕೆಂದರೆ ನಾನೇ 15 ವರ್ಷದಿಂದ ಹೆಚ್ಚು ಕಮ್ಮಿ ನಾನೇ ತುಂಬಾ ಸಫರ್ ಆಗಿದ್ದೀನಿ ಇದರಿಂದ. ಮತ್ತು ತುಂಬ ಕಡೆ ನಾನು ಹೋಗಿದ್ದೀನಿ, ಆಲ್ಮೋಸ್ಟ್ ಡಾಕ್ಟರ್ಸಿಗೆ, ಅಂದರೆ ಹೈ ಎಂಡ್ ಡಾಕ್ಟರ್ವರೆಗೂ ನಾನು ಹೋಗಿದ್ದೀನಿ. ತುಂಬ ಖರ್ಚು ಮಾಡಿದ್ದೀನಿ, ತುಂಬಾ ಮೆಡಿಸಿನ್ಸನ್ನು ನಾನು ತೊಗೊಂಡಿದ್ದೀನಿ. ಯಾಕೆಂತಂದರೆ ನನಗೆ ಗೈಡ್ ಮಾಡೋರು ಯಾರು ಇರಲಿಲ್ಲ ಆಬ್ವಿಯಸ್ಲಿ. ಸೊ ಹಾಗಾಗಿ ತುಂಬ ಯಾರು ಏನು ಹೇಳಿದ್ರು ಮಾಡೋಣ, ಯಾರು ಏನು ಹೇಳಿದ್ರು ಅದನ್ನು ಪ್ರಯತ್ನಿಸಬೇಕು ಅನ್ನೋ ಬರದಲ್ಲಿ ತುಂಬ ಸಲ ನಾನು ಎಡವಟ್ಟನ್ನು ಸಹ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲವನ್ನು ನಾನು ನಿಮಗೆ ಹೇಳ್ತೀನಿ. ವೆಯ್ಟ್ ಲಾಸ್ ಸೀರೀಸ್ ಆಫ್ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡುವಾಗ ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಯಾವಾಗ ಒಂದು ಕೈ ಮೀರಿ ಹೋಗುತ್ತೆ ಅಂದರೆ, ಜನರಲ್ ಗೈನಕಾಲಜಿಸ್ಟ್ ಹತ್ರ ಯಾವಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಅವರು ಅವಾಗ ಎಂಡೋಕ್ರನಾಲಜಿಸ್ಟ್, ಅಂದರೆ ನಿಮ್ಮ ಒಂದು ಗರ್ಭಾಶಯದೊಳಗೆ ಏನು ಇದೆ ಅನ್ನೋದನ್ನು ಸ್ಟಡಿ ಮಾಡ್ತಾರಲ್ವ, ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅವ್ರ ಹತ್ರ ಕಳಿಸ್ತಾರೆ ನಿಮ್ಮನ್ನು. ಸೊ ಆ ಸ್ಟೇಜ್ವರೆಗೂ ನಾನು ಹೋಗಿದ್ದೀನಿ. ಕೇಳಿದ್ರೆ ಅಲೋಪತಿಗೆ ದಯವಿಟ್ಟು ಹೋಗಬೇಡಿ. ಅಂದರೆ PCOD ಅಥವಾ PCOS ಆಗಿದೆ ಅಂತ, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ದಯವಿಟ್ಟು ಆದಷ್ಟು ಈ ಇಂಗ್ಲೀಷ್ ಮೆಡಿಸನನ್ನು ಕಮ್ಮಿ ಮಾಡಿ. ಇಂಗ್ಲೀಷ್ ಮೆಡಿಸನ್ಗೆ ಹೋಗ್ಬಿಡ್ಬೇಡಿ. ಯಾಕೆಂತಂದರೆ ಅವರು ಡೈರೆಕ್ಟಾಗಿ ನಿಮಗೆ ಹಾರ್ಮೋನ್ ಪಿಲ್ಸನ್ನು ಕೊಡ್ತಾರೆ. ಯಾಕೆಂದರೆ ಇಂಗ್ಲೀಷ್ ಮೆಡಿಸನ್ನಲ್ಲಿ ಇರೋದೇ ಅದೊಂದು. ಸೊ ಹಾರ್ಮೋನ್ ಪಿಲ್ಸಿಂದಾನೇ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಹಾರ್ಮೋನ್ ಪಿಲ್ಸನ್ನು ಕೊಡ್ತಾರೆ. ಒಂದು ಸಲ ನೀವು ಹಾರ್ಮೋನ್ಸ್ ಪಿಲ್ಸನ್ನು ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಬಾಡಿಗೆ ಸಹ ಒಂದು ಕನ್ಫ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಲೈಕ್ ಏನು ಮಾಡಬೇಕು ಅಂದರೆ ಹಾರ್ಮೋನ್ಸ್ ಪಿಲ್ಸ್ ಇಂದಾನೇ ಅದು ವರ್ಕ್ ಆಗೋದು ಅನ್ನೋ ಸ್ಟೇಜ್ಗೆ ಹೋಗ್ತಾ ಹೋಗುತ್ತೆ ಅದು. ಸೊ ಹಾಗಾಗಿ ಆದಷ್ಟು ನೀವು ಇಂಗ್ಲೀಷ್ ಮೆಡಿಸನನ್ನು ಕಮ್ಮಿ ಮಾಡಿ. ನಿಮಗೆ PCOD ಆಗಿದೆ ಅಥವಾ PCOS ಆಗಿದೆ ಅಂತ ಅಂದಿದ ತಕ್ಷಣ ನೀವು ಆಯುರ್ವೇದಿಕ್ಕಲ್ಲಿ ಟ್ರೈ ಮಾಡಿ. ಅಂದರೆ ಆಯುರ್ವೇದಿಕ್ ಮೆಡಿಸನನ್ನು ತಗೊಳ್ಳಿ, ಆಯುರ್ವೇದಿಕ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಅಥವಾ ಹೋಮಿಯೋಪತಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಅದೆರಡರಲ್ಲೂ ನಿಮಗೆ ಗುಣಮುಖ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಮಾತ್ರ ಇಂಗ್ಲೀಷ್ ಮೆಡಿಸನ್ಗೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೀವು ಯಾವುದೇ ಒಂದು ಆಯುರ್ವೇದಿಕಲ್ ಆಗಿರ್ಬೋದು ಅಥವಾ ಹೋಮಿಯೋಪತಿಲಿ ಆಗಿರ್ಬೋದು, ಯಾವುದೇ ಒಂದು ಡಾಕ್ಟರ್ಗೆ ಹೋದ್ರೂ ಅವರೆಲ್ಲ ನಿಮಗೆ ಸಜೆಸ್ಟ್ ಮಾಡೋದು ಅದೇನೆ. ಲೈಫ್ ಸ್ಟೈಲ್ ಚೇಂಜಸ್ ನೀವು ಮಾಡ್ಕೊಳ್ದೇ ಇದ್ದರೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ PCOD ನಿಜವಾಗ್ಲೂ ಕಮ್ಮಿ ಆಗಲ್ಲ. ಸೊ ಹಾಗಾಗಿ ಫೈನಲಿ ನಿಮ್ಮ ಕೈಯಲ್ಲೇ ಎಲ್ಲ ಇರೋದು. ಸೊ ಹಾಗಾಗಿ ನೀವು ದೃಢವಾಗಿ ಒಂದು ನಿರ್ಧಾರವನ್ನು ತಗೊಳ್ಳಿ. ಇಲ್ಲ, ನಾನು ಆದಷ್ಟು ಈ ಒಂದು PCODಯಿಂದ ದೂರ ಇರ್ತೀನಿ, ನನ್ನನ್ನು ನಾನು ಸದೃಢವನ್ನಾಗಿ ಮಾಡ್ಕೋತೀನಿ ಅನ್ನೋ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ. ಮತ್ತು ಅದಕ್ಕೆ ಆದಷ್ಟು ಪರಿಶ್ರಮವನ್ನು ಹಾಕಿ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಯೋಗವನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಎಲ್ಲ ಫಾರ್ಮಿನ ಎಕ್ಸಸೈಸ್ಗಿಂತ ಯೋಗ ಅನ್ನೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನಗೆ ನಿಮ್ಮ ಸಪೋರ್ಟ್ ಬೇಕು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಬಟನ್ ಹೊತ್ತೋದನ್ನು ಮರಿಬೇಡಿ. ಯಾಕೆಂತಂದರೆ ಅದರಿಂದ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ಟಾಪಿಕನ್ನು ಮಾಡೋದಕ್ಕೆ ನನಗೆ
ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ನಿಮ್ಮ ಕಡೆಯಿಂದ. ಸಬ್ಸ್ಕ್ರೈಬ್ ಆಗೋದಕ್ಕೆ, ಲೈಕ್ ಒತ್ತೋದಕ್ಕೆ ಖಂಡಿತವಾಗ್ಲೂ ಯಾವುದೇ ದುಡ್ಡು ಖರ್ಚಿಲ್ಲ ರೀ. ಸೊ ಹಾಗಾಗಿ ಧಾರಾಳವಾಗಿ ಲೈಕನ್ನು ಒತ್ತಿ ನನ್ನ ವಿಡಿಯೋಸ್ಗೆ ಅಂತ ಕೇಳ್ಕೊತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.